ವೆಲ್ಕಮ್ ಬ್ಯಾಕ್. ಬಿಜೆಪಿ ರಾಷ್ಟ್ರೀಯ ನಾಯಕರು ಪದೇ ಪದೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರು ಠಿಕಾಣಿಯನ್ನ ಹೂಡಿದ್ದಾರೆ ರಾಜ್ಯದಲ್ಲಿ. ಈಗ ಆಮ್ ಆದ್ಮಿ ಪಕ್ಷದ ಸರದಿ. ಈಗ ರಾಷ್ಟ್ರೀಯ ನಾಯಕರು ಅದರಲ್ಲೂ ಅರವಿಂದ್ ಕೇಜ್ರಿವಾಲ್ ಅವರು ಸಮಾವೇಶವನ್ನ ಕೈಗೊಳ್ತಾರೆ ಕರ್ನಾಟಕದಲ್ಲಿ. ಮಾರ್ಚ್ 4ನೇ ತಾರೀಕು ಕರ್ನಾಟಕಕ್ಕೆ ಕೇಜ್ರಿವಾಲ್ ಎಂಟ್ರಿ ಆಗ್ತಾ ಇದೆ. ಫಸ್ಟ್ಗೆ ದಾವಣಗೆರೆಯಲ್ಲಿ ಸಮಾವೇಶವನ್ನು ನಡೆಸ್ತಾರೆ. ಆ ಮುಖಾಂತರ ವಿಧಾನಸಭೆ ಅಖಾಡಕ್ಕೆ ಕೇಜ್ರಿ ಅಧಿಕೃತವಾಗಿ ಎಂಟ್ರಿಗೆ ಸಿದ್ಧತೆಗಳು ಆಪ್ನಿಂದ ಆಗಿದೆ. ಕೇಜ್ರಿವಾಲ್ ಕರ್ನಾಟಕ ಎಂಟ್ರಿಗೆ ರಾಷ್ಟ್ರೀಯ ಪಕ್ಷಗಳಲ್ಲಿ ಈಗ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಬಿಜೆಪಿ ಕಾಂಗ್ರೆಸ್ಗೆ ಕೇಜ್ರಿವಾಲ್ರಿಂದ ಟೆನ್ಷನ್ ಸ್ಟಾರ್ಟ್ ಆಗಿರೋದು. ಕರ್ನಾಟಕದ ಆಪ್ ಕಾರ್ಯಕರ್ತರಿಗೆ ಸಮಾವೇಶವನ್ನ ನಡೆಸೋ ಮುಖಾಂತರ ಕೇಜ್ರಿವಾಲ್ ಅವರು ಬೂಸ್ಟ್ ಅನ್ನ ಕೊಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಈಗ ಒಂದೊಂದೇ ರಾಜ್ಯವನ್ನ ವಿಸ್ತರಣೆ ಮಾಡ್ಕೊಂಡು ಬರ್ತಾ ಇದೆ ಆಪ್ ಪಕ್ಷ. ಸೊ ಈಗ ಕರ್ನಾಟಕದ ಸರದಿ. ಹಾಗಾಗಿ ಕರ್ನಾಟಕದಲ್ಲಿ ಈಗ ಫಸ್ಟ್ ಒಂದು ಎಂಟ್ರಿಯನ್ನ ಕೊಡಬೇಕಲ್ಲ, ಒಂದು ಸಮಾವೇಶವನ್ನು ನಡೆಸುವ ಮುಖಾಂತರ ಮಾರ್ಚ್ 4ನೇ ತಾರೀಕು ಕರ್ನಾಟಕದ ಆಪ್ ಕಾರ್ಯಕರ್ತರಿಗೆ ಕೇಜ್ರಿವಾಲ್ ಬೂಸ್ಟ್ ಅನ್ನ ಕೊಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಒಂದೊಂದೇ ರಾಜ್ಯವನ್ನ ಆಡಳಿತ ವಿಸ್ತರಣೆ ಮಾಡ್ಕೊಂಡು ಬರ್ತಿರುವಂತ ಆಪ್ ಕರ್ನಾಟಕದಲ್ಲಿ ಈ ಸಲ ಆಡಳಿತ ಹಿಡಿಯುತ್ತೋ ಇಲ್ವೋ, ಆದ್ರೆ ಒಂದು ಬಲವರ್ಧನೆಯನ್ನ ಮಾಡೋದು, ಒಂದು ಬೇಸ್ಮೆಂಟ್ ಅನ್ನ ಕ್ರಿಯೇಟ್ ಮಾಡೋ ಉದ್ದೇಶ ಅಂತೂ ಇಟ್ಕೊಂಡಿದೆ. ಆಪ್ನ ಈ ಎಂಟ್ರಿ ಇದೆಯಲ್ಲ, ಸೊ ರಾಷ್ಟ್ರೀಯ ಪಕ್ಷಗಳಿಗೆ ಯಾವ ತರ ಟೆನ್ಷನ್ ತಂದಿಟ್ಟಿದೆ? ಶರ್ಮಿತಾ ಶೆಟ್ಟಿ, ಆಮ್ ಆದ್ಮಿ ಪಕ್ಷ ಈ ಬಾರಿಯ ಸಾರ್ವತ್ರಿಕ ವಿಧಾನಸಭೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷದ ಅನೇಕ ಅಭ್ಯರ್ಥಿಗಳ ನಿದ್ದೆಗೆಡಿಸುವುದಂತೂ ಸತ್ಯ. ಯಾಕಂತ ಹೇಳಿದ್ರೆ ಆಮ್ ಆದ್ಮಿ ಪಕ್ಷ ಯಾವುದೇ ಕ್ಷೇತ್ರದಲ್ಲಿ 5 ಅಥವಾ 6 ಸಾವಿರ ಮತ ತೆಗೆದುಕೊಂಡ್ರೂ ಕೂಡ ಅಲ್ಲಿ ಐದರ್ ಕಾಂಗ್ರೆಸ್ ಅಥವಾ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಸೋಲುವುದು ಖಚಿತ. ಹಾಗಾಗಿ ಇದೇ ಕಾರಣಕ್ಕಾಗಿ ಆಮ್ ಆದ್ಮಿ ಪಕ್ಷದ ಕರ್ನಾಟಕದಲ್ಲಿ ಸಂಘಟನೆ ಮತ್ತು ಅವರ ಹೋರಾಟಗಳು ಮತ್ತು ಅವರು ಯಾವ್ಯಾವ ಕ್ಷೇತ್ರಗಳು ಸ್ಪರ್ಧೆ ಮಾಡ್ತಾರೆ, ಅವರು ಯಾರ ಮತಗಳನ್ನು ಕಸಿತಾರೆ ಎಂಬ ಕಾರಣಕ್ಕಾಗಿ ಭಾರತೀಯ ಜನತಾ ಪಕ್ಷ ಒಂದು ಸರ್ವೆಯನ್ನು ಕೂಡ ಮಾಡಿಸಿತ್ತು. ಇದರ ಬೆನ್ನಲ್ಲೇ ಇದೀಗ ಆಮ್ ಆದ್ಮಿ ಪಕ್ಷಕ್ಕೆ ಅಧಿಕೃತ ಚುನಾವಣಾ ರಣಕಾಳೆ ಘೋಷಿಸಲು ದೆಹಲಿಯ ಮುಖ್ಯಮಂತ್ರಿ ಆಗಿರತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಕರ್ನಾಟಕಕ್ಕೆ ಮಾರ್ಚ್ 4ನೇ ತಾರೀಕು ಎಂಟ್ರಿ ಕೊಡ್ತಿದ್ದಾರೆ. ಮಾರ್ಚ್ 4ನೇ ತಾರೀಕು ದಾವಣಗೆರೆಯಲ್ಲಿ ಆಮ್ ಆದ್ಮಿ ಪಕ್ಷದ ಬೃಹತ್ ರಾಜ್ಯ ಮಟ್ಟದ ಸಮಾವೇಶವನ್ನು ಮಾಡ್ತಿದ್ದಾರೆ. ಆ ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ಯಾವ ರೀತಿ ಹೋರಾಟವನ್ನು ಮಾಡಬೇಕು, ಕಾಂಗ್ರೆಸ್ ಪಕ್ಷದ ವಿರುದ್ಧ ಯಾವ ರೀತಿ ಹೋರಾಟ ಮಾಡಬೇಕು ಮತ್ತು ರಾಜ್ಯದಲ್ಲಿ ಎಲ್ಲೆಲ್ಲಿ ಅಭ್ಯರ್ಥಿಗಳನ್ನ ಹಾಕಬೇಕು ಮತ್ತು ಆಮ್ ಆದ್ಮಿ ಪಾರ್ಟಿಯ ಕರ್ನಾಟಕ ರಾಜ್ಯದ ಚುನಾವಣಾ ಪ್ರಣಾಳಿಕೆ ಹೇಗಿರಬೇಕು ಮತ್ತು ಅಜೆಂಡಾಗಳು ಏನಿರಬೇಕು ಎಂಬುದರ ಬಗ್ಗೆ ಆಮ್ ಆದ್ಮಿ ಪಕ್ಷದ ಅನೇಕ ನಾಯಕರುಗಳೊಂದಿಗೆ ಸಮಾಲೋಚನೆ ನಡೆಸಿದ್ದಾರೆ ಮತ್ತು ಸ್ಟ್ರಾಟಜಿಯನ್ನು ಮಾಡಲಿದ್ದಾರೆ. ನಂತರ ದೆಹಲಿಗೆ ತೆರಳಿದ ನಂತರ ಅರವಿಂದ್ ಕೇಜ್ರಿವಾಲ್ ರಾಜ್ಯದ ಪ್ರಮುಖ ನಾಯಕರುಗಳನ್ನು ದೆಹಲಿಗೆ ಕರೆಸಿ ವಿಸ್ತೃತವಾದ ಸಭೆ ನಡೆಸಿ ಆಮ್ ಆದ್ಮಿ ಪಕ್ಷ ಕರ್ನಾಟಕದಲ್ಲಿ ಎಷ್ಟು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಬೇಕು, ಅದರಲ್ಲೂ ಪ್ರಮುಖವಾಗಿ ಭಾರತೀಯ ಆಮ್ ಆದ್ಮಿ ಪಕ್ಷ ಬಿಬಿಎಂಪಿ ಚುನಾವಣೆ ಮೇಲೆ ಕಣ್ಣಿಟ್ಟಿದ್ದರಿಂದ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವ ಬಗ್ಗೆ ಈಗಾಗಲೇ ತಯಾರಿ ನಡೆಸಿರುವಂಥದ್ದು. ಹಾಗಾಗಿ ಆಮ್ ಆದ್ಮಿ ಪಕ್ಷ ಎಲ್ಲೆಲ್ಲ ಸ್ಪರ್ಧೆ ಮಾಡುತ್ತೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ನ ಮತಗಳನ್ನು ಕೀಳುತ್ತೆ ಅನ್ನೋದು ಆತಂಕ ಎದುರಾಗಿರುವಂಥದ್ದು. ಪ್ರಮುಖವಾಗಿ ಬುದ್ಧಿವಂತ ಮತದಾರರು ಮತ್ತು ವಿದ್ಯಾವಂತ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಆಮ್ ಆದ್ಮಿ ಪಕ್ಷ ಒಂದು ಹೆಜ್ಜೆ ಮುಂದಿರುವಂಥದ್ದು. ಹಾಗಾಗಿ ಬೆಂಗಳೂರಿನಂತಹ ಪ್ರದೇಶದಲ್ಲಿ ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಬಹುತೇಕ ಭಾರತೀಯ ಜನತಾ ಪಕ್ಷದ ಮತಗಳನ್ನು ಕಸಿಯುತ್ತೆ ಎಂಬ ಆತಂಕ ಎದುರಾಗಿದ್ದರಿಂದ ಆಮ್ ಆದ್ಮಿ ಪಕ್ಷಕ್ಕೆ ಯಾವ ರೀತಿ ಟಕ್ಕರ್ ಕೊಡಬೇಕಂತೇಳಿ ಬಿಜೆಪಿ ತನ್ನದೇ ಆದ ಸ್ಟ್ರಾಟಜಿಯನ್ನು ಮಾಡ್ತಿರುವಂಥದ್ದು. ಇದರ ಬೆನ್ನಲ್ಲೇ ಆಮ್ ಆದ್ಮಿ ಪಕ್ಷ ಎಷ್ಟು ಸೀಟು ಗಳಿಸುತ್ತೆ ಅದು ಮುಖ್ಯ ಅಲ್ಲ, ಆದ್ರೆ ಆಮ್ ಆದ್ಮಿ ಪಕ್ಷ ಕರ್ನಾಟಕ ರಾಜ್ಯದ ನೆಲೆ ಊರಬೇಕಾಗಿದೆ. ಇದೇ ಕಾರಣಕ್ಕಾಗಿ ಬೆಂಗಳೂರಿನ ಕಮಿಷನರ್ ಆಗಿದ್ದಂತ ಭಾಸ್ಕರ್ ರಾವ್ ಸೇರಿದಂತೆ ಅನೇಕ ನಾಯಕರುಗಳನ್ನ ಆಮ್ ಆದ್ಮಿ ಪಕ್ಷ ತನ್ನ ಪಕ್ಷಕ್ಕೆ ಸೆಳೆದುಕೊಂಡಿರುವಂಥದ್ದು. ಅದರಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮತ್ತು ಚಿತ್ರನಟರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರು ಕೂಡ ಒಬ್ಬರು, ಮತ್ತು ಜೊತೆಗೆ ಕಾಂಗ್ರೆಸ್ನ ರಾಷ್ಟ್ರೀಯ ವಕ್ತಾರಾಗಿದ್ದಂಥ ಬ್ರಜೇಶ್ ಕಾಳಪ್ಪ ಸೇರಿದಂತೆ ಹಿರಿಯ ವಕೀಲರು ಹಾಗೂ ರಾಜ್ಯ ಕಾಂಗ್ರೆಸ್ನ ವಕ್ತಾರರಾಗಿದ್ದಂಥ ಕೆ ದಿವಾಕರ್ ಸೇರಿದಂತೆ ಅನೇಕರನ್ನ ಈಗಾಗಲೇ ಪಕ್ಷದಲ್ಲಿ ಸೆಳೆದಿರುವಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥ ಆಮ್ ಆದ್ಮಿ ಪಕ್ಷ ತನ್ನದೇ ಆದ ಒಂದು ಛಾಪ ಮೂಡಿಸಬೇಕು, ತನ್ನದೇ ಆದ ಗಮನ ಸೆಳೆಯಬೇಕು. ಆ ಮುಖಾಂತರ ಕರ್ನಾಟಕ ಮತದಾರರ ಬಾಯಲ್ಲೂ ಕೂಡ ಆಮ್ ಆದ್ಮಿ ಪಕ್ಷ ಮೊಳಗಿಸಬೇಕೆಂಬುದು ಅವರ ತಂತ್ರಗಾರಿಕೆ ಆಗಿರುವಂಥದ್ದು. ಹಾಗಾಗಿ ಬೆಂಗಳೂರು ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಎಲ್ಲಾ ರೀತಿ ತಯಾರಿಯನ್ನು ಮಾಡ್ತಿರುವಂಥದ್ದು. ಇದರ ಭಾಗವಾಗಿ ಅರವಿಂದ್ ಕೇಜ್ರಿವಾಲ್ ರವರು ದಾವಣಗೆರೆಯಲ್ಲಿ ಆಮ್ ಆದ್ಮಿ ಪಕ್ಷದ ಅಧಿಕೃತವಾಗಿ ಸಮಾವೇಶ ಮಾಡುವ ಮುಖಾಂತರ ಚುನಾವಣೆಗೆ ಅಧಿಕೃತ ರಣಕಾಳೆಯನ್ನು ಮೊಳಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಇಷ್ಟೊಂದು ಅಪ್ಡೇಟ್ಸ್ಗೆ.